ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡುವಂತ ಹೇಳಿಕೆ ವಿವಾದವನ್ನ ಸೃಷ್ಟಿ ಮಾಡುತ್ತೋ ಅಥವಾ ವಿವಾದ ಸೃಷ್ಟಿ ಆಗ್ಲಿ ಅನ್ನೋ ಉದ್ದೇಶದಿಂದಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಇತ್ತೀಚಿನ ದಿನದಲ್ಲಿ ಹೇಳಿಕೆಗಳನ್ನ ಕೊಡ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಅವರು ಮಾತಾಡಿರುವಂತ ಒಂದು ಹೇಳಿಕೆ ರಾಜ್ಯ ಮಟ್ಟದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ವಿವಾದಾತ್ಮಕವಾದಂತ ಹೇಳಿಕೆ ಅಂತೇಳಿ ಸೃಷ್ಟಿ ಆಗ್ತಾ ಇದೆ. ಕೇಂದ್ರ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ಹೀಗಂತ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ವೋಟ್ ಚೋರಿ ಸಹಿ ಸಂಗ್ರಹ ಸಭೆಯಲ್ಲಿ. ಕೇಂದ್ರ ಚುನಾವಣಾ ಆಯುಕ್ತ ಒಬ್ಬ ರಾಜಕೀಯ ಪುಡಾರಿ ರೀತಿ ಹೇಳಿಕೆಗಳನ್ನ ಆಯುಕ್ತರು ಕೊಡ್ತಿದ್ದಾರೆ. ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ದೂರನ್ನ ಕೊಟ್ಟಿದ್ದಾರೆ. ಆರೋಪ ಮಾಡಿದವರ ಮೇಲೇನೆ ಇವತ್ತು ತೇಜೋವಧೆ ಆಗ್ತಾ ಇದೆ ಅಂತ ಕೇಂದ್ರ ಚುನಾವಣಾ ಆಯುಕ್ತರ ವಿರುದ್ಧ ವಿವಾದಾತ್ಮಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಡ್ಡದಾರಿಯಿಂದ ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬರಬಾರದು, ಅಡ್ಡದಾರಿಯಿಂದ ಅಧಿಕಾರಕ್ಕೆ ಬಂದ್ರೆ ಅಟ್ಟಾಡಿಸಿಕೊಂಡು ಹೊಡಿತಾರೆ. ಇವತ್ತು ಜನ ನೇಪಾಳದ ರೀತಿ ಜನರು ಅಟ್ಟಾಡಿಸಿಕೊಂಡು ಹೊಡಿತಾರೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕೊಟ್ಟಿರುವಂತ ಹೇಳಿಕೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ವಿವಾದಾತ್ಮಕ ಹೇಳಿಕೆ. ಕೇಂದ್ರ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ಅಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ತಾವು ಮಾತಾಡುವಾಗ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅರಿತುಕೊಂಡು ಪ್ರಸ್ತಾಪ ಮಾಡಬೇಕು. ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವುದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಇರಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವುದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಇರಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ ಮೇಲೆನೆ ಇವರು ದಾಳಿ ಮಾಡಿ ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡುವಂತ ಹೇಳಿಕೆ ವಿವಾದವನ್ನ ಸೃಷ್ಟಿ ಮಾಡುತ್ತೋ ಅಥವಾ ವಿವಾದ ಸೃಷ್ಟಿ ಆಗ್ಲಿ ಅನ್ನೋ ಉದ್ದೇಶದಿಂದಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಇತ್ತೀಚಿನ ದಿನದಲ್ಲಿ ಹೇಳಿಕೆಗಳನ್ನ ಕೊಡ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಅವರು ಮಾತಾಡಿರುವಂತ ಒಂದು ಹೇಳಿಕೆ ರಾಜ್ಯ ಮಟ್ಟದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ವಿವಾದಾತ್ಮಕವಾದಂತ ಹೇಳಿಕೆ ಅಂತೇಳಿ ಸೃಷ್ಟಿ ಆಗ್ತಾ ಇದೆ. ಕೇಂದ್ರ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ಹೀಗಂತ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ವೋಟ್ ಚೋರಿ ಸಹಿ ಸಂಗ್ರಹ ಸಭೆಯಲ್ಲಿ. ಕೇಂದ್ರ ಚುನಾವಣಾ ಆಯುಕ್ತ ಒಬ್ಬ ರಾಜಕೀಯ ಪುಡಾರಿ ರೀತಿ ಹೇಳಿಕೆಗಳನ್ನ ಆಯುಕ್ತರು ಕೊಡ್ತಿದ್ದಾರೆ. ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ದೂರನ್ನ ಕೊಟ್ಟಿದ್ದಾರೆ. ಆರೋಪ ಮಾಡಿದವರ ಮೇಲೇನೆ ಇವತ್ತು ತೇಜೋವಧೆ ಆಗ್ತಾ ಇದೆ ಅಂತ ಕೇಂದ್ರ ಚುನಾವಣಾ ಆಯುಕ್ತರ ವಿರುದ್ಧ ವಿವಾದಾತ್ಮಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಡ್ಡದಾರಿಯಿಂದ ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬರಬಾರದು, ಅಡ್ಡದಾರಿಯಿಂದ ಅಧಿಕಾರಕ್ಕೆ ಬಂದ್ರೆ ಅಟ್ಟಾಡಿಸಿಕೊಂಡು ಹೊಡಿತಾರೆ. ಇವತ್ತು ಜನ ನೇಪಾಳದ ರೀತಿ ಜನರು ಅಟ್ಟಾಡಿಸಿಕೊಂಡು ಹೊಡಿತಾರೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕೊಟ್ಟಿರುವಂತ ಹೇಳಿಕೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ವಿವಾದಾತ್ಮಕ ಹೇಳಿಕೆ. ಕೇಂದ್ರ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ಅಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ತಾವು ಮಾತಾಡುವಾಗ
ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅರಿತುಕೊಂಡು ಪ್ರಸ್ತಾಪ ಮಾಡಬೇಕು. ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವುದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಇರಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ್ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವುದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಇರಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ್ ಮೇಲೆನೆ ಇವರು ದಾಳಿ ಮಾಡಿ ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ನಮ್ಮ ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ನಮ್ಮ ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡುವಂತ ಹೇಳಿಕೆ ವಿವಾದವನ್ನ ಸೃಷ್ಟಿ ಮಾಡುತ್ತೋ ಅಥವಾ ವಿವಾದ ಸೃಷ್ಟಿ ಆಗ್ಲಿ ಅನ್ನೋ ಉದ್ದೇಶದಿಂದಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಇತ್ತೀಚಿನ ದಿನದಲ್ಲಿ ಹೇಳಿಕೆಗಳನ್ನ ಕೊಡ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಅವರು ಮಾತಾಡಿರುವಂತ ಒಂದು ಹೇಳಿಕೆ ರಾಜ್ಯ ಮಟ್ಟದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ವಿವಾದಾತ್ಮಕವಾದಂತ ಹೇಳಿಕೆ ಅಂತೇಳಿ ಸೃಷ್ಟಿ ಆಗ್ತಾ ಇದೆ. ಕೇಂದ್ರ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ಹೀಗಂತ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ವೋಟ್ ಚೋರಿ ಸಹಿ ಸಂಗ್ರಹ ಸಭೆಯಲ್ಲಿ. ಕೇಂದ್ರ ಚುನಾವಣಾ ಆಯುಕ್ತ ಒಬ್ಬ ರಾಜಕೀಯ ಪುಡಾರಿ ರೀತಿ ಹೇಳಿಕೆಗಳನ್ನ ಆಯುಕ್ತರು ಕೊಡ್ತಿದ್ದಾರೆ. ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ದೂರನ್ನ ಕೊಟ್ಟಿದ್ದಾರೆ. ಆರೋಪ ಮಾಡಿದವರ ಮೇಲೇನೆ ಇವತ್ತು ತೇಜೋವಧೆ ಆಗ್ತಾ ಇದೆ ಅಂತ ಕೇಂದ್ರ ಚುನಾವಣಾ ಆಯುಕ್ತರ ವಿರುದ್ಧ ವಿವಾದಾತ್ಮಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಡ್ಡದಾರಿಯಿಂದ ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬರಬಾರದು, ಅಡ್ಡದಾರಿಯಿಂದ ಅಧಿಕಾರಕ್ಕೆ ಬಂದ್ರೆ ಅಟ್ಟಾಡಿಸಿಕೊಂಡು ಹೊಡಿತಾರೆ. ಇವತ್ತು ಜನ ನೇಪಾಳದ ರೀತಿ ಜನರು ಅಟ್ಟಾಡಿಸಿಕೊಂಡು ಹೊಡಿತಾರೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕೊಟ್ಟಿರುವಂತ ಹೇಳಿಕೆ, ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ವಿವಾದಾತ್ಮಕ ಹೇಳಿಕೆ. ಕೇಂದ್ರ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ಅಂತೆ. ಯತೀಂದ್ರ ಸಿದ್ದರಾಮಯ್ಯ ಅವರು ತಾವು ಮಾತಾಡುವಾಗ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅರಿತುಕೊಂಡು ಪ್ರಸ್ತಾಪ ಮಾಡಬೇಕು. ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವುದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಇರಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ್ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವುದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಇರಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ್ ಮೇಲೆನೆ ಇವರು ದಾಳಿ
ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ನಮ್ಮ ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ನಮ್ಮ ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡುವಂತ ಹೇಳಿಕೆ ವಿವಾದವನ್ನ ಸೃಷ್ಟಿ ಮಾಡುತ್ತೋ ಅಥವಾ ವಿವಾದ ಸೃಷ್ಟಿ ಆಗ್ಲಿ ಅನ್ನೋ ಉದ್ದೇಶದಿಂದಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಇತ್ತೀಚಿನ ದಿನದಲ್ಲಿ ಹೇಳಿಕೆಗಳನ್ನ ಕೊಡ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಅವರು ಮಾತಾಡಿರುವಂತ ಒಂದು ಹೇಳಿಕೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ವಿವಾದಾತ್ಮಕವಾದಂತ ಹೇಳಿಕೆ ಅಂತೇಳಿ ಸೃಷ್ಟಿ ಆಗ್ತಾ ಇದೆ. ಕೇಂದ್ರ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ಹೀಗಂತ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ವೋಟ್ ಚೋರಿ ಸಹಿ ಸಂಗ್ರಹ ಸಭೆಯಲ್ಲಿ. ಕೇಂದ್ರ ಚುನಾವಣಾ ಆಯುಕ್ತ ಒಬ್ಬ ರಾಜಕೀಯ ಪುಡಾರಿ ರೀತಿ ಹೇಳಿಕೆಗಳನ್ನ ಆಯುಕ್ತರು ಕೊಡ್ತಿದ್ದಾರೆ. ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ದೂರನ್ನ ಕೊಟ್ಟಿದ್ದಾರೆ. ಆರೋಪ ಮಾಡಿದವರ ಮೇಲೇನೆ ಇವತ್ತು ತೇಜೋವಧೆ ಆಗ್ತಾ ಇದೆ ಅಂತ ಕೇಂದ್ರ ಚುನಾವಣಾ ಆಯುಕ್ತರ ವಿರುದ್ಧ ವಿವಾದಾತ್ಮಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಡ್ಡದಾರಿಯಿಂದ ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬರಬಾರದು, ಅಡ್ಡದಾರಿಯಿಂದ ಅಧಿಕಾರಕ್ಕೆ ಬಂದ್ರೆ ಅಟ್ಟಾಡಿಸಿಕೊಂಡು ಹೊಡಿತಾರೆ. ಇವತ್ತು ಜನ ನೇಪಾಳದ ರೀತಿ ಜನರು ಅಟ್ಟಾಡಿಸಿಕೊಂಡು ಹೊಡಿತಾರೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕೊಟ್ಟಿರುವಂತ ಹೇಳಿಕೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ವಿವಾದಾತ್ಮಕ ಹೇಳಿಕೆ. ಕೇಂದ್ರ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ತಾವು ಮಾತಾಡುವಾಗ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅರಿತುಕೊಂಡು ಪ್ರಸ್ತಾಪ ಮಾಡಬೇಕು. ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವುದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಇರಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವುದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಇರಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಾದ್ರೆ ಆಯುಕ್ತರಿದ್ದಾರೆ ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ ಮೇಲೆನೆ ಇವರು ದಾಳಿ ಮಾಡಿ ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ನಮ್ಮ ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ನಮ್ಮ ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಕಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ